ನಮಸ್ತೆ ಎಲ್ರಿಗೂ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಂತಂದರೆ ನಿಮಗೆ ಜಿ ಎಸ್ ಟಿ ಸ್ಲ್ಯಾಬ್ಸ್ ಏನು ಎಫೆಕ್ಟ್ ಆಗ್ತಿದೆ 22 ಸೆಪ್ಟೆಂಬರಿಂದ. ಜಿ ಎಸ್ ಟಿ ರೇಟ್ನ ಹೇಗೆ ಅಪ್ಡೇಟ್ ಮಾಡಬೇಕು, ಸರಳ ಅಕೌಂಟಿಂಗ್ಸ್ ಅಥವಾ ಸರಳ ಬಿಲ್ಲಿಂಗ್ ಸಾಫ್ಟ್ವೇರಲ್ಲಿ ಬಲ್ಕ್ ಆಗಿ ಅನ್ನೋದನ್ನು ಜಿ ಎಸ್ ಟಿ ರೇಟ್ ಸ್ಲ್ಯಾಬ್ಸ್ ಹಿಂಗೆ ಚೇಂಜ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾವು ನಿಮಗೆ ಅಪ್ಲಿಕೇಶನ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ನೋಟಿಫಿಕೇಷನ್ ಅದು ನಿಮಗೆ ಪಾಪಪ್ ಆಗುತ್ತೆ ಅಪ್ಲಿಕೇಶನ್ ಲಾಂಚಿಂಗ್ ಟೈಮಲ್ಲಿ. ಅಪ್ಲಿಕೇಶನ್ ಓಪನ್ ಆಗ್ತಿದ್ದಾಗೆ ನಿಮಗೆ ಜಿ ಎಸ್ ಟಿ ರೇಟ್ ಚೇಂಜಸ್ ಅಂತೇಳಿ ನಿಮಗೆ ಒಂದು ನೋಟಿಫಿಕೇಷನ್ ಅನ್ನೋದನ್ನು ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ನಾವು ಒಂದು ಲಿಂಕನ್ನು ಕೊಟ್ಟಿದ್ದೀವಿ ನಿಮಗೆ. ಅದು ಎಫೆಕ್ಟಿವ್ ಡೇಟ್ ಫ್ರಮ್ ನಿಮಗೆ 22 ಸೆಪ್ಟೆಂಬರಿಂದ ನಿಮಗೆ ಈ ಲಿಂಕನ್ನು ನೀವು ಅಪ್ಲೈ ಬಲ್ಕ್ ಟ್ಯಾಕ್ಸ್ ಅನ್ನೋದು ಲಿಂಕ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬಲ್ಕಾಗಿ ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡೋದಕ್ಕೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಟ್ಯಾಕ್ಸ್ ರೇಟ್ನ ನೀವು ಅಪ್ಡೇಟ್ ಮಾಡ್ಬೋದು, ಅಥವಾ ನಿಮಗೆ ಈ ಲಿಂಕು ಕ್ಲೋಸ್ ಆಯಿತು ನಿಮಗೆ, ಅಥವಾ ಮ್ಯಾನ್ಯುಲಾಗಿ ಹೇಗೆ ನಿಮಗೆ ಅದನ್ನು ಓಪನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಅಲ್ಲಿ ನಿಮಗೆ ಮೊದಲನೇದಾಗಿ ಮಾಸ್ಟರು ಬಲ್ಕ್ ಟ್ಯಾಕ್ಸ್ ಅಪ್ಲೈಯಲ್ಲೂ ನಿಮಗಿದು ಆಪ್ಷನ್ ಅನ್ನೋದನ್ನು ಇದೆ, ಬಲ್ಕಾಗಿ ಟ್ಯಾಕ್ಸ್ನ ಅಪ್ಲೈ ಮಾಡೋದು. ಒಂದು ವೇಳೆ ನೀವು ಸರಳ ಹೋಮ್ ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ನೀವು ಸರಳ ಹೋಮ್ ಸ್ಕ್ರೀನಲ್ಲೂ ಸಹ ನೀವು ಅದು ಶಾರ್ಟ್ಕಟ್ನ ಇನ್ಸರ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಬಲ್ಕ್ ಟ್ಯಾಕ್ಸ್ ಅಪ್ಲೈ ಅನ್ನೋದನ್ನು ಟೈಪ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಪ್ಲಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆ ಶಾರ್ಟ್ಕಟ್ ಅನ್ನೋದು ನಿಮಗೆ ಸರಳ ಹೋಮ್ ಸ್ಕ್ರೀನಲ್ಲಿ ಟೈಲು ಆ್ಯಡ್ ಆಗುತ್ತೆ. ಇಲ್ಲಿ ನೀವು ಬಲ್ಕಾಗಿ ಟ್ಯಾಕ್ಸ್ ರೇಟ್ನ ಅಪ್ಡೇಟ್ ಮಾಡ್ಕೋಬೋದು. ಬಲ್ಕ್ ಟ್ಯಾಕ್ಸ್ ರೇಟ್ನ ಅಪ್ಡೇಟ್ ಹೇಗೆ ಮಾಡ್ಬೋದು ನಾವು ನಿಮಗೆ ಫಿಲ್ಟ್ರ್ ಹೇಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ಬೋದು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಐಟಮ್ ಗ್ರೂಪ್ ವೈಸ್ ನೀವು ಟ್ಯಾಕ್ಸ್ ರೇಟ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಐಟಮ್ ಗ್ರೂಪ್ ಅನ್ನೋದನ್ನು ನಿಮಗೆ ಕ್ಯಾಪ್ಷನ್ಸ್ ಕೊಟ್ಟಿದ್ವಿ. ಡ್ರಿಲ್ ಡೌನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ಯಾವ್ಯಾವ ಐಟಮ್ ಕ್ರಿಯೇಟ್ ಮಾಡಬೇಕಾದ್ರೆ ಗ್ರೂಪಿಂಗ್ ಕ್ರಿಯೇಟ್ ಮಾಡಿರ್ತೀರೋ ಆ ಗ್ರೂಪ್ ವೈಸ್ ನೀವು ಐಟಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ನಾನೊಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನಿಮಗೆ ಓಕೆ ಅಂತ ಕೊಡ್ತಿದ್ದೀನಿ. ಈ ಗ್ರೂಪಲ್ಲಿರೋ ಐಟಮ್ಸ್ ಎಲ್ಲ ನಮಗೆ ಇಲ್ಲಿ ನಿಮಗೆ ಲಿಸ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಎಚ್ ಎಸ್ ಎನ್ ಕೋಡ್ ಮತ್ತು ಜಿ ಎಸ್ ಟಿ ರೇಟು ಲಿಸ್ಟ್ ಆಗುತ್ತೆ. ಇದರಲ್ಲಿರೋ ಪ್ರತಿಯೊಂದು ಐಟಮ್ಗೆ ನನಗೆ ಜಿ ಎಸ್ ಟಿ ರೇಟ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಜಸ್ಟ್ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಟ್ಯಾಕ್ಸ್ ಡೀಟೇಲಲ್ಲಿ ನಿಮಗೆ ಕೆಳಗಡೆ ನಿಮಗೆ ಇಲ್ಲಿ ಜಿ ಎಸ್ ಟಿ ರೇಟ್ನ ಸೆಲೆಕ್ಷನ್ಗೆ ಆಪ್ಷನ್ ಬರುತ್ತೆ. ಇಲ್ಲಿ ಡ್ರಿಲ್ ಡೌನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿ ಎಸ್ ಟಿ ರೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ 18% ಇರೋ ಪ್ರಾಡಕ್ಟ್ಸ್ ಎಲ್ಲನೂ 5%ಗೆ ಚೇಂಜ್ ಮಾಡಬೇಕು ಅಂದರೆ 5%ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಫೆಕ್ಟಿವ್ ಡೇಟ್ ಬಂದು ನಿಮಗೆ ಡಿಫಾಲ್ಟಾಗಿ 17 ಇರುತ್ತೆ. ಇದನ್ನು ನಾನು 22 ಸೆಪ್ಟೆಂಬರ್ಗೆ ಚೇಂಜ್ ಮಾಡಬೇಕು. ಎಫೆಕ್ಟಿವ್ ಡೇಟ್ ಬಂದು ನನಗೆ 5% ಎಫೆಕ್ಟ್ ಆಗಬೇಕು ಅಂದರೆ 22 ಸೆಪ್ಟೆಂಬರ್ನ ನಾನು ಪ್ರೊವೈಡ್ ಮಾಡ್ತಿದ್ದೀನಿ. 22 ಡೇಟ್ನ ನಾನಿಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ನಾನಿಲ್ಲಿ ಈಗ ನಾನು ಸೇವ್ ಮಾಡ್ತಿದ್ದೀನಿ. ಇದರಲ್ಲಿರೋ ಐಟಮ್ಸ್ ಎಲ್ಲ ನನಗೆ ಸೇವ್ ಮಾಡ್ತಿದ್ದಾಗೇ ಎಲ್ಲ ರೇಟು ಜಿ ಎಸ್ ಟಿ ರೇಟು ನನಗಿಲ್ಲಿ ಚೇಂಜ್ ಆಗಿದೆ. ಓಕೆ, ನೋಡಿ ಈಗ ಎಲ್ಲ ರೇಟು ಚೇಂಜ್ ಆಗಿದೆ. ಓಕೆ, ನಂತರ ನಾನೀಗ ನಿಮಗೆ ಐಟಮ್ ಗ್ರೂಪ್ ವೈಸ್ ನಾನಿಲ್ಲಿ ತೋರಿಸಿದ್ದೀನಿ. ಓಕೆ, ನಾನೀಗ ಇಂಡಿವಿಜುವಲ್ಲಾಗಿ ನಾನು ನಿಮಗೆ ಐಟಮ್ ಹೇಗೆ ಅಪ್ಡೇಟ್ ಮಾಡೋದು ಅಂತೇಳಿ ನಾನು ನಿಮಗೆ ಇಲ್ಲೇ ಇದೇ ಸ್ಕ್ರೀನಲ್ಲಿ ತೋರಿಸ್ಕೊಡ್ತಿದ್ದೀನಿ. ಅಗೇನ್ ಕ್ಲೋಸ್. ಈಗ ಇಲ್ಲಿ ನಿಮಗೆ ಇಂಡಿವಿಜುವಲಾಗಿ ಬರೀ ಇದರಲ್ಲಿ ಒಂದು ಗ್ರೂಪ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡಾಗ ಇದರಲ್ಲಿ ನನಗೆ ಬರೀ ಒಂದು ಐಟಮ್ ಮಾತ್ರ ಇಲ್ಲಿ ಚೇಂಜ್ ಮಾಡಬೇಕು ಅಂತಿದ್ದಾಗ ನಿಮಗೆ ಈ ಗ್ರೂಪಲ್ಲಿರೋ ಒಂದು ಐಟಮ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದು ಇಂಡಿವಿಜುವಲ್ ಐಟಮ್ನ ಇಂಡಿವಿಜುವಲಾಗಿ ಜಿ ಎಸ್ ಟಿ ರೇಟ್ನ ಸೆಲೆಕ್ಟ್ ಮಾಡಿಕೊಂಡು ಡೇಟ್ನ ಅಪ್ಲೈ ಮಾಡಬೇಕಾಗತ್ತೆ. 22/9/2025. ಓಕೆ, ಇಲ್ಲಿ ಡೇಟ್ ಕೊಟ್ಟು ನೀವು ಇಲ್ಲಿ ಸೇವ್ ಮಾಡ್ಕೋಬೋದು. ಇದು ಒಂದು ಗ್ರೂಪಲ್ಲಿ ಅಂಡರಲ್ಲೂ ಇಂಡಿವಿಜುವಲ್ ಐಟಮ್ನ ನಿಮಗೆ ಚೇಂಜ್ ಮಾಡಿಕೊಂಡು ರಿಮೈನಿಂಗ್ ಐಟಮ್ಸ್ ಎಲ್ಲ ನಿಮಗೆ ಜಿ ಎಸ್ ಟಿ ರೇಟ್ ಹಾಗೆ ಉಳ್ಕೊಂಡಿದೆ. ಓಕೆ, ನೆಕ್ಸ್ಟ್ ನಿಮಗಿಲ್ಲಿ ಎಚ್ ಎಸ್ ಎನ್ ಕೋಡ್ ವೈಸ್ ಹೇಗೆ ನಿಮಗೆ ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡೋದನ್ನೋದು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಎಚ್ ಎಸ್ ಎನ್ ಕೋಡ್ ಕಾಲಮಲ್ಲಿ ನಿಮಗೆ ಒಂದು ಫಿಲ್ಟರ್ ಆಪ್ಷನ್ ಇದೆ. ಫಿಲ್ಟ್ರನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಚ್ ಎಸ್ ಎನ್ ಕೋಡ್ ಯಾವುದಾದ್ರು ಕ್ರಿಯೇಟ್ ಆಗಿದೆ ಎಚ್ ಎಸ್ ಎನ್ ಕೋಡ್ಸ್ ಎಲ್ಲ ನಿಮಗೆ ಇಲ್ಲಿ ಲಿಸ್ಟ್ ಆಗುತ್ತೆ. ಇದರಲ್ಲಿ ಒಂದು ಎಚ್ ಎಸ್ ಎನ್ ಕೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅಥವಾ ನೀವು ಎಚ್ ಎಸ್ ಎನ್ ಕೋಡ್ ಅದು ಮ್ಯಾನ್ಯಲ್ ಆದರೂ ಟೈಪ್ ಮಾಡ್ಕೋಬೋದು. ಇಲ್ಲಿ ಟೈಪ್ ಮಾಡ್ಕೊಂಡು ನಿಮಗಿಲ್ಲ ಅದು ಎಚ್ ಎಸ್ ಎನ್ ಕೋಡಲ್ಲಿರೋ ಐಟಮ್ಸ್ ಎಲ್ಲ ನಿಮಗಿಲ್ಲಿ ಲಿಸ್ಟ್ ಆಗುತ್ತೆ. ಈ ಎಚ್ ಎಸ್ ಎನ್ ಕೋಡಲ್ಲಿರೋ ಐಟಮ್ಸ್ಗೆ ಜಿ ಎಸ್ ಟಿ ರೇಟೆಲ್ಲ ಅಪ್ಡೇಟ್ ಮಾಡಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಆಲ್, ಜಿ ಎಸ್ ಟಿ ರೇಟ್ನ ಸೆಲೆಕ್ಟ್ ಮಾಡಿ 18% ಇದೆ 25% ಅಥವಾ ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಜಿ ಎಸ್ ಟಿ ಎನ್ ಕೋಡ್ಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಎಫೆಕ್ಟಿವ್ ಡೇಟ್ನ ಕೊಡಬೇಕು. ಓಕೆ, 22/5. ಓಕೆ, ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ನಿಮಗೆ ಎಫೆಕ್ಟಿವ್ ಡೇಟ್ನ ಅನ್ನೋದನ್ನು ವೆರಿಫೈ ಮಾಡ್ಕೋಬೇಕಾಗತ್ತೆ. ನೀವು ಸೇವ್ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿರೋ ಎಚ್ ಎಸ್ ಎನ್ ಕೋಡ್ಗೆಲ್ಲ ನಿಮಗೆ ಟ್ಯಾಕ್ಸ್ ರೇಟ್ ಅನ್ನೋದು ಚೇಂಜ್ ಆಯಿತು ನಿಮಗೆ ಈಗ. ಓಕೆ, ಒಂದು ವೇಳೆ ನೀವೇನಾದರೂ ಟೆಕ್ಸ್ಟೈಲ್ಸ್ ಅಥವಾ ಗಾರ್ಮೆಂಟ್ಸ್ ಸೆಕ್ಷನಲ್ಲಿ ಇತ್ತು ಅಂತಂದರೆ
ಸೊ ಒಂದು ಗೌರ್ಮೆಂಟ್ ಸೆಕ್ಷನಲ್ಲಿರೋ ಎಚ್ ಎಸ್ ಎನ್ ಕೋಡ್ನ ಅಪ್ಡೇಟ್ ಮಾಡಬೇಕು, ವ್ಯಾಲ್ಯೂನು ಸೆಟ್ ಮಾಡಬೇಕು, ಅಬ್ಬ ವ್ಯಾಲ್ಯೂನು ಅಂತಂದಾಗ ನಿಮಗೆ ಸೊ ಯಾವುದೋ ಒಂದು ಎಚ್ ಎಸ್ ಎನ್ ಕೋಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಸೊ ಇದರಲ್ಲಿ ನಿಮಗೀಗ ಜಿ ಎಸ್ ಟಿ ರೇಟು 18% ಇದೆ. ಸೊ ಒಂದು ಹೊಸ ಐಟಮ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಬ್ಬ ವ್ಯಾಲ್ಯೂ ಇದ್ದಾಗ ಸೆಟ್ ಮಾಡಬೇಕು ಅನ್ನೋದು ಹೇಳಿ. ಸೊ ನಾನೀಗ ಒಂದು ಹೊಸ ಐಟಮ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ, ಶರ್ಟ್ ಅನ್ನೋದು. ಓಕೆ, ಗ್ರೂಪಿಂಗ್ ಕ್ರಿಯೇಟ್ ಮಾಡ್ಕೊಂಡು ಇದರಲ್ಲಿ ನಾನು ರಿಲೇಟೆಡ್ ಎಚ್ ಎಸ್ ಎನ್ ಕೋಡ್ನ ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಂಬರ್ಸ್ ಯೂನಿಟ್ ತೊಗೊಳ್ತಿದ್ದೀನಿ. ಜಿ ಎಸ್ ಟಿ ರೇಟು 5%, ಅದು ಸಹ ನನಗೆ ಎಫೆಕ್ಟಿವ್ ರೇಟ್ನ ನಾನಿಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಅಡಿಷ್ನಲ್ ರೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಓಕೆ, ಅಡಿಷ್ನಲ್ ರೇಟ್ ಎನೇಬಲ್ ಮಾಡ್ಕೊಂಡ್ಮೇಲೆ ನಿಮಗಿಲ್ಲಿ ವ್ಯಾಲ್ಯೂ ಸೆಟ್ ಮಾಡಬೇಕಾಗುತ್ತೆ. ಅಬವ್ ವ್ಯಾಲ್ಯೂ 2500. ಸೊ ಅಬವ್ ವ್ಯಾಲ್ಯೂ 2500 ಇದ್ದಾಗ ಸೇಲಲ್ಲಿ ನಿಮಗೆ ಯಾವ ಜಿ ಎಸ್ ಟಿ ರೇಟ್ ಅಪ್ಲಿಕೇಬಲ್ ಆಗಬೇಕು ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಜಿ ಎಸ್ ಟಿ ರೇಟ್ ವ್ಯಾಲ್ಯೂ ನಿಮಗೆ ಯಾವುದ್ರ ಮೇಲೆ ಎಫೆಕ್ಟ್ ಆಗಬೇಕು ಅನ್ನೋದು ನಮಗೆ ಇಲ್ಲಿ ಕ್ಯಾಪ್ಷನಲ್ಲಿ ಕೊಟ್ಟಿದ್ದೀವಿ. ಬೇಸಿಕ್ ರೇಟ್ ಮೇಲೆ ಆಗಬೇಕಾ ಅಥವಾ ನೆಟ್ ರೇಟ್ ಮೇಲೆ ಆಗಬೇಕಾ ಅನ್ನೋದೇಳಿ ಬೇಸ್ಡ್ ಆನ್ ದ ಇಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀರೋ ರೇಟ್ ಅದರ ಮೇಲೆ ವ್ಯಾಲ್ಯೂ ನಿಮಗೆ ಜಿ ಎಸ್ ಟಿ ರೇಟ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಸೇವ್ ಮಾಡ್ತಿದ್ದೀನಿ. ಸೊ ಓಕೆ, ಸೊ ನಾನೀಗ ನಿಮಗೆ ಇಂಡಿವಿಜುವಲಾಗಿ ಹೇಗೆ ರೇಟ ಚೇಂಜಸ್ ಮಾಡೋದು ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಈಗ ನಿಮಗೆ ಇಲ್ಲಿ 18% ಇದೆ, ಇದನ್ನು 5%ಗೆ ಹೇಗೆ ಚೇಂಜ್ ಮಾಡೋದು ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಜಿ ಎಸ್ ಟಿ ರೇಟ್ನ ಸೆಲೆಕ್ಟ್ ಮಾಡಿ, ನಂತರ ನಿಮಗಿಲ್ಲಿ ಜಿ ಎಸ್ ಟಿ ರೇಟ್ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಎಫೆಕ್ಟಿವ್ ರೇಟ್ನ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಓಕೆ ಕೊಟ್ಟು ಸೇವ್ ಮಾಡಿ ಕ್ಲೋಸ್ ಮಾಡಿ. ಸೊ ನಾನೀಗ ನಿಮಗೆ ಸೇಲ್ಸ್ ಸ್ಕ್ರೀನ್ಗೆ ಹೋಗ್ತಿದ್ದೀನಿ. ಸೇಲ್ಸ್ ಸ್ಕ್ರೀನ್ಗೆ ಹೋದಾಗ ಸೊ ಇವತ್ತಿಂದ ನಾನು 19 ಡೇ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡೇಟು. ಸೊ ಅದೇ ಐಟಮ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗಿಲ್ಲಿ ಸೊ ಜಿ ಎಸ್ ಟಿ ರೇಟ್ ನೋಡಿ. ಸೊ ಇವತ್ತಿನ ಡೇಟಲ್ಲಿ ನಿಮಗೆ 18% ಸೆಲೆಕ್ಟ್ ಆಗುತ್ತೆ. ಅದೇ ಒಂದು ವೇಳೆ ನಾನು 22 ಸೆಕೆಂಡಿಗೆ ಬಿಲ್ ಮಾಡ್ತಿದ್ದೀನಿ ಅಂತಂದರೆ 22 ಸೆಪ್ಟೆಂಬರ್ಗೆ ನಾನು ಬಿಲ್ ಮಾಡ್ತೀನಿ ಅಂದರೆ ನಿಮಗೆ 5% ಜಿ ಎಸ್ ಟಿ ರೇಟ್ ತಗೊಳುತ್ತೆ. ಓಕೆ, ಸೊ ಈ ಥರ ನಾವು ಜಿ ಎಸ್ ಟಿ ರೇಟ್ನ ಅಪ್ಡೇಟ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ.